ನಮಸ್ತೆ ಎಲ್ಲರಿಗೂ. ನಾನಿವತ್ತು ಬೂದು ಕುಂಬಳಕಾಯಿಯಿಂದ ಸಾಂಬಾರು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಪಲ್ಯ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ, ಅದೇ ರೀತಿ ಸಾಂಬಾರು ಕೂಡ ಚೆನ್ನಾಗಾಗುತ್ತೆ. ನಾನು ಅದಕ್ಕೆ ಒಂದು ದೊಡ್ಡ ಬೂದು ಕುಂಬಳಕಾಯಿಯನ್ನು ತಗೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜಿದ್ದು. ಇದರದ್ದು ಜ್ಯೂಸ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ನಾನು ಇದರ ಜ್ಯೂಸಿದ ವಿಡಿಯೋವನ್ನು ಮುಂದಿನ ಆವಾಗಲೇ ಅಪ್ಲೋಡ್ ಮಾಡಿ ಆಗಿದೆ. ತುಂಬಾ ಟೇಸ್ಟ್ ಆಗುತ್ತೆ. ನಾನೀಗ ಕುಂಬಳಕಾಯಿಯ ಸಿಪ್ಪೆಯನ್ನು ತೆಗಿತಾ ಇದ್ದೀನಿ. ಸಿಪ್ಪೆ ತೆಗೆದು ಆಮೇಲೆ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಇದೆ. ಅದೇ ರೀತಿ ಮಕ್ಕಳಿಗೆಲ್ಲ ಕೊಟ್ಟರೆ ಒಳ್ಳೆಯದು, ತುಂಬಾ ಬುದ್ಧಿಶಕ್ತಿಗೆಲ್ಲ ತುಂಬಾ ಒಳ್ಳೆಯದು. ಅದೇ ರೀತಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರ ಹಲ್ವ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಜ್ಯೂಸಿದ್ದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ಈಗ ಕುಂಬಳಕಾಯಿಯನ್ನು ಸಣ್ಣ ಸಣ್ಣದಾಗಿ ಹಚ್ಕೊಳ್ಬೇಕು, ಕಟ್ ಮಾಡಿಕೊಳ್ಬೇಕು. ತುಂಬಾ ಚೆನ್ನಾಗಾಗಿ ಆಗುತ್ತೆ ಸಾಂಬಾರು, ಇದ್ರದ್ದು ರುಚಿ ಆಗುತ್ತೆ ಮಾಡಿದರೆ. ಈ ರೀತಿ ನೋಡಿ, ಕಟ್ಟಾಗಿ ಇಷ್ಟಿಷ್ಟು ತುಂಡುಗಳಾಗಿ ಕತ್ತರಿಸಬೇಕು. ಅದರದ್ದು ಸೀಡ್ ಏನಿದೆ ನೋಡಿ, ಬೀಜ ಏನಿದೆ ಅದನ್ನೆಲ್ಲ ತೆಗಿತಾ ಇದ್ದೀನಿ. ಅದು ಚೆನ್ನಾಗಾಗಲ್ಲ ತಿನ್ಲಿಕ್ಕೆ, ಅದಕ್ಕೋಸ್ಕರ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ತೆಗಿಬೇಕು. ಇಲ್ಲದಿದ್ದರೆ ಸಾರಲ್ಲಿ ಸಿಕ್ಕಿದ್ರೆ ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ನಾನು ತೆಗಿತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ನಾನೆಲ್ಲ ಒಂದೇ ರೀತಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೋಡಿ. ಆಮೇಲೆ ತೊಳೆದು ಬಿಟ್ಟು ನೀರು ಹಾಕಿಟ್ಟಿದ್ದೀನಿ. ಅದಕ್ಕೆ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಈಗ ಈರುಳ್ಳಿ ಮತ್ತು ಟೊಮೊಟೊವನ್ನು ಹಾಕಿಕೊಳ್ತಾ ಇದ್ದೀನಿ ಬೇಯಲಿಕ್ಕೆ ಇಡಬೇಕಾದ್ರೆ. ಅದೇ ರೀತಿ ಸ್ವಲ್ಪ ಉಪ್ಪು ಮತ್ತು ಅರಶಿನ ಕೂಡ ಹಾಕ್ತಾ ಇದ್ದೀನಿ. ಬೇಯುವಾಗಲೇ ಸ್ವಲ್ಪ ಉಪ್ಪು ಹಾಕಿದರೆ ಉಪ್ಪೆಲ್ಲ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಆಮೇಲೆ ಸ್ವಲ್ಪ ಅರಶಿನ. ಕುಂಬಳಕಾಯಿ ಹಾಕಿ ದೋಸೆ ಕೂಡ ಮಾಡ್ಬೋದು, ಇದರಲ್ಲಿ ತುಂಬಾ ರೆಸಿಪಿ ಮಾಡ್ಬೋದು. ಆಮೇಲೆ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಆಮೇಲೆ ಈ ಕಡೆಯಿಂದ ನಾನು ರುಬ್ಬಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಕಬೇಕು. ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕಿ ಫ್ರೈ ಮಾಡಿಕೊಳ್ಬೇಕು. 1 ಚಮಚದ ಆಗುವಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ. ಅದೇ ರೀತಿ ಒಂದು ಅರ್ಧ ಚಮಚ ಆಗುವಷ್ಟು ಉದ್ದಿನಬೇಳೆಯನ್ನು ತಗೊಂಡಿದ್ದೀನಿ. ಈಗ ಚೆನ್ನಾಗಿ ಹುರ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಸಾಸಿವೆಯನ್ನು ಕೂಡ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರಬೇಕು, ಅಲ್ಲಿವರೆಗೆ ಹುರಿಬೇಕಾಗ ಸಾಂಬಾರು ಕೂಡ ಚೆನ್ನಾಗಿ ಪರಿಮಳವಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿಕೊಳ್ತಾ ಇದ್ದೀನಿ. ಚೆನ್ನಾಗಿ ಈ ರೀತಿ ನೋಡಿ, ಈ ರೀತಿ ಫ್ರೈ ಮಾಡಿಕೊಳ್ಬೇಕು. ಅದೊಂದು ಉದ್ದಿನಬೇಳೆದೊಂದು ಪರಿಮಳ ಬರುತ್ತೆ, ಅಲ್ಲಿವರೆಗೆ ಫ್ರೈ ಮಾಡಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಆಗುತ್ತೆ, ಅಲ್ಲಿವರೆಗೆ ಚೆನ್ನಾಗಿ ಹುರ್ಕೊಳ್ಬೇಕು. ಈ ರೀತಿ ನೋಡಿ. ಇದಕ್ಕೇನೆ ಕೊತ್ತಂಬರಿ, ಜೀರಿಗೆ, ಮೆಣಸು ಎಲ್ಲ ಹಾಕಿ ಹುರಿದುಕೊಳ್ಬೋದು. ನಾನು ಮಸಾಲ ಪುಡಿ ಮನೆಯಲ್ಲೇ ಮಾಡಿರೋದ್ರಿಂದ ಅದಕ್ಕೆ ಈಗ ಉದ್ದಿನಬೇಳೆ ಮತ್ತು ಕಡಲೆಬೇಳೆಯನ್ನು ಹುರಿದು ಇಡ್ತಾಯಿದ್ದೀನಿ. ನೋಡಿ, ಇಷ್ಟು ಹುರಿಬೇಕು, ಇಷ್ಟು ಕೆಂಪು ಬಣ್ಣಕ್ಕೆ ಬರಬೇಕು. ಆಮೇಲೆ ತೆಂಗಿನಕಾಯಿ
ಪೌಡರನ್ನು ಹಾಕಿಕೊಳ್ತಾ ಇದ್ದೀನಿ. ಆಮೇಲೆ ಅದನ್ನು ಕೂಡ ಹುರಿತಾ ಇದ್ದೀನಿ. ಆಮೇಲೆ ಈಗ ಮಸಾಲ ಪುಡಿ, ಮನೆಯಲ್ಲೇ ಮಾಡಿರುವ ಮಸಾಲ ಪುಡಿಯನ್ನು ಕೂಡ ಹಾಕ್ತಿದ್ದೀನಿ. ಇನ್ನೊಂದು ಸಲ ಅದು ವಿಡಿಯೋದಲ್ಲಿ ಮನೆಯಲ್ಲಿ ಯಾವ ರೀತಿ ಮಸಾಲ ಮಾಡ್ಬೋದು ಅಂತೇಳಿ ತೋರಿಸ್ತೀನಿ. ಆಮೇಲೆ ಒಂದು ಸ್ವಲ್ಪ ಹುಳಿ, ಆಮೇಲೆ ಇದು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಬೇಕು, ನೈನ್ಸಾಗಿ ರುಬ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕು. ನೀರೆಷ್ಟು ಬೇಕೋ ಅಷ್ಟು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ಈ ಹದದಲ್ಲಿ ರುಬ್ಕೊಳ್ಬೇಕು. ಗಟ್ಟಿಯಾಗಿ ರುಬ್ಬಿಕೊಂಡಿದ್ದೀನಿ. ಅಲ್ಲಿವರೆಗೆ ಕುಂಬಳಕಾಯಿ ಕೂಡ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಟೊಮೊಟೊ, ಈರುಳ್ಳಿ, ಕುಂಬಳಕಾಯಿ. ಅದಕ್ಕೆ ನಾನೀಗ ರುಬ್ಕೊಂಡಿರೋ ಮಸಾಲವನ್ನು ಕೂಡ ಹಾಕಿಕೊಳ್ತಾ ಇದ್ದೀನಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗುವವರೆಗೂ ಆ ಮಸಾಲದ್ದು ಕುದಿಸಬೇಕು. ಅಲ್ಲಿಗೆ ಸಾಂಬಾರು ರೆಡಿ. ಅನ್ನದ ಜೊತೆ, ಚಪಾತಿ ಜೊತೆ ತುಂಬಾ ಒಳ್ಳೆಯ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದೇ ರೀತಿ ಒಳ್ಳೊಳ್ಳೆಯ ರೆಸಿಪಿಯೊಂದಿಗೆ, ಆರೋಗ್ಯಕರವಾದ ರೆಸಿಪಿಯೊಂದಿಗೆ ನಾನು ಬರ್ತಾ ಇರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.